ಸರ್ ಒಂದು ಸೆಕೆಂಡ್. ಇವತ್ತು ವಿಶೇಷವಾಗಿ ಮಾಧ್ಯಮ ಸಂವಾದದ ಹೆಸರಿನಲ್ಲಿ ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಎಲ್ಲ ಪತ್ರಕರ್ತರನ್ನು ಕೂಡ ಆಹ್ವಾನಿಸಿದ್ದೇವೆ. ಒಂದು ಧನಾತ್ಮಕವಾಗಿರ್ತಕ್ಕಂಥ ಈ 12 ವರ್ಷಗಳ ವಿಚಾರವೇ ಸಹಜವಾಗಿ ಬೇರೆ ಬೈಟು ಇನ್ನೊಂದು ಎಲ್ಲವನ್ನು ಕೂಡ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ತಗೋತೀವಿ. ಹಾಗಾಗಿ ಅದಕ್ಕೂ ಕೂಡ ಅಧ್ಯಕ್ಷರು ಮತ್ತು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು ಉತ್ತರ ಕೊಡ್ತಾರೆ. ಹಾಗಾಗಿ ಈ ವಿಷಯವನ್ನ ಇಟ್ಕೊಂಡು ಒಂದು ಸಂವಾದದ ರೀತಿಯಲ್ಲಿ ನಾವು ಒಂದೆಷ್ಟೇನಾದ್ರು ಪ್ರಶ್ನೆಗಳು ಇಲ್ಲ ತಮ್ದೇನಾದ್ರು ಸಜೆಷನ್ ಈ ತರದ್ದು ಇತ್ತು ಅಂತಂದ್ರೆ ಮೊದಲು ಪ್ರಾರಂಭ ಮಾಡೋಣ. ಆ ನಂತರದಲ್ಲಿ ತಮ್ಮದು ಏನಾದ್ರು ಪ್ರಶ್ನೆಗಳಿದ್ದನ್ನು ಕೂಡ ಮಾನ್ಯ ಅಧ್ಯಕ್ಷರು ಉತ್ತರ ಕೊಡ್ತಾರೆ. ನಮ್ಮ LOP ಅವರು ಕೂಡ ಇರ್ತಾರೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಪೆಟ್ರೋಲ್ ಡೀಸೆಲ್ ಇವತ್ತು ಪ್ರೈಸ್ ಹೈಕ್ ಆಗ್ತಾ ಇದೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಇಟ್ಟಿದ್ದೀರಿ. ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡುವಂತ ಕೆಲಸ ಮಾಡಿದ್ರು. ಆಗ ಜಾಗತಿಕ ಸಮಸ್ಯೆಗಳು ಯಾವುದೇ ರೀತಿ ಇರಲಿಲ್ಲ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಮೇಲೆ ಬೆಲೆ ಏರಿಕೆ ಆಯಿತು, ಇದು ಯಾವುದು ಕೂಡ ಸಂದರ್ಭ ಇರಲಿಲ್ಲ. ಯಾಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸಸ್ ಅನ್ನ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಆರ್ ಟು ರೈಸ್ ದ ರಿಸೋರ್ಸಸ್ ಫಾರ್ ದ ಸ್ಟೇಟ್ ಗವರ್ನಮೆಂಟ್, ಅಂದಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಯಾಕೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆನ ಜಾಸ್ತಿ ಮಾಡಿದ್ರು? ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ, ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ, ಜಾಗತಿಕ ಪರಿಸ್ಥಿತಿಗಳೇನಿದ್ದಾವೆ, ಜಾಗತಿಕ ಸವಾಲುಗಳೇನಿದ್ದಾವೆ, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಯಾವ ರೀತಿ ಗಗನಕ್ಕೆ ಇರ್ತಾ ಇದೆ, ಇವೆಲ್ಲವನ್ನು ಆಧರಿಸಿತ್ತು ಕೇಂದ್ರ ಸರ್ಕಾರ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಕೂಡ ಅದು ಖುಷಿ ತರುವಂತ ವಿಚಾರ ಅಲ್ಲ. ಮತ್ತೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಇವತ್ತು ಯಾವ ರೀತಿ ಗಗನಕ್ಕೆ ಏರ್ತಾ ಇದೆ, ಕೇವಲ ಭಾರತದ ಮೇಲೆ ಅಷ್ಟೇ ದುಷ್ಪರಿಣಾಮ ಬೀರ್ತಾ ಇಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಅದು ಪರಿಣಾಮ ಬೀರ್ತಾ ಇದೆ. ಅದರ ಪರಿಣಾಮ ನಮ್ಮ ದೇಶದ ಕಡೆ ಬೇರೆ ಇರುವಂತದ್ದು, ಅದರ ಪರಿಣಾಮ ಹೆಚ್ಚಾಗ್ತಾ ಇರುವಂತದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಬೇರೆ ಬೇರೆ ಅದು ಮತ್ತೆ ನಾಳೆ ಪ್ರೆಸ್ ಮೀಟ್ ಮಾಡ್ತೇನೆ. ಹಾ, ಇಂಥ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಬಹಳ ಮಹತ್ವಾಕಾಂಕ್ಷೆ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಯೋಜನೆ ಕೊಟ್ಟಾಗ ಯೋಜನೆಯಿಂದ ಇರ್ತಕ್ಕಂಥ ಉದ್ದೇಶ ಏನು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರೂ ಕೂಡ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದೇಶದ ದುರಂತವೇ ಸರಿ. ಅದೇ 2014ರಲ್ಲಿ ಪ್ರಧಾನಮಂತ್ರಿಗಳು ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಅಂತ ಒಂದು ಯೋಜನೆನ ಕೊಟ್ಟಿದ್ದಾರೆ. ಯಾವುದೇ ಒಂದು ಯೋಜನೆ ಕೊಟ್ಟಾಗ ಅದ್ರ ಬಗ್ಗೆ ಎಲ್ಲ ರೀತಿಯ ಟೀಕೆಗಳು ಕೂಡ ಬರ್ತದೆ. ಯಾರೇನೇ ಟೀಕೆ ಮಾಡಿದ್ರು ಕೂಡ ಪ್ರಧಾನಮಂತ್ರಿಗಳ ಉದ್ದೇಶ ಸರಿಯಾಗಿದೆ, ಖಂಡಿತ ಬರುವಂತ ದಿನಗಳ ಸರಿಪಡಿಸ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರದ ಕೂಡ ಇದೆ, ಕೇಂದ್ರ ಸರ್ಕಾರದ ಕೂಡ ಇದೆ. ಅದರ ಉದ್ದೇಶ ಸರಿಯಾಗಿದೆ. ಕೋಟ್ಯಾಂತರ ಮನೆಗಳಿಗೆ ಶುದ್ಧ ಕುಡಿಯೋ ನೀರು ತಲುಪಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಸ್ಟೇಟ್ ಗೌರ್ಮೆಂಟ್ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮಾನಿಟರಿಂಗ್ ಆಗ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರದಿಂದನೇ ಕೂಡ.
ಕೊಟ್ಟಂತ ಅನುದಾನಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದ, ವರ್ಕ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದ, ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ಬೇಕಾಗ್ತದ. ಅಂದಾಗ ಮಾತ್ರ ಮುಂದಿನ ಕಂತು ರಿಲೀಸ್ ಆಗ್ತದ. ನಳ್ಳಿಗಳಲ್ಲಿ ನೀರು ಬರ್ಸೋ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರಕ್ಕೆ ಗ್ರಾಂಟ್ ಕೊಡ್ತದ. ಆ ಹಣವನ್ನ ಸದುಪಯೋಗ ಮಾಡಿಕೊಂಡು ಸುರಕ್ಷಿತವಾದ ಶುದ್ಧವಾದಂತ ಕುಡಿಯೋ ನೀರನ್ನ ಪ್ರತಿ ಮನೆಗೂ ಕೊಡ್ತಕ್ಕಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ನೋಡಿ, ಅದು ರಾಜ್ಯ ಸರ್ಕಾರದ ವೈಫಲ್ಯ. ಸೋರ್ಸ್ ಅನ್ನ ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ಸೋರ್ಸ್ ಅನ್ನ ಸರಿಯಾಗಿ ಐಡೆಂಟಿಫೈ ಮಾಡಿ ನೀರು ಕೊಡ್ತಕ್ಕಂಥದ್ದು ಆಗ್ಬೇಕು. ಯಾವಾಗಲೂ ರಾಜ್ಯ ಸರ್ಕಾರ ಒಂದು ಸ್ಕೀಮ್ ಅನ್ನ ತಯಾರು ಮಾಡೋ ಮುಂದಾಗ ಕೆರೆಗಳಿಂದ, ಹೊಳೆಗಳಿಂದ, ಹಳ್ಳಗಳಿಂದ ಮತ್ತು ಡ್ಯಾಮ್ಗಳಿಂದ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಪರ್ಮನೆಂಟ್ ಸೋರ್ಸ್ ಆಗ್ತದ. ದುಡ್ಡು ಕೇಂದ್ರ ಸರ್ಕಾರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ರಾಜ್ಯ ಸರ್ಕಾರ, ಇದು ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್. ರಾಜ್ಯ ಸರ್ಕಾರದ ಜವಾಬ್ದಾರಿ. ನೋಡಿ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಇದೇ ವಿಚಾರವನ್ನ ಪದೇ ಪದೇ ಪ್ರಸ್ತಾಪನ ಮಾಡ್ತಾ ಇದ್ದಾರೆ. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಕಳೆದ 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿ ಯಾವ ರೀತಿ ಇದೆ ಅಂತ ತಾವು ಕೂಡ ನೋಡಿದ್ದೀರಿ. ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ತೆಲಂಗಾಣಕ್ಕೆ ತೆಗೆದುಕೊಂಡು ಹೋಗಿ ಯಾವ ರೀತಿಯ ದುರ್ಬಳಕೆ ಆಯಿತು ಅದು ಕೂಡ ರಾಜ್ಯದ ಜನರ ಮುಂದಿದೆ. ಹಾಗಾಗಿ ಈ ತರ ವಿಚಾರಗಳನ್ನ ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರ ಇದೆ. ಇವರ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರ ದೂರುವಂತ ಕೆಲಸ ಮಾಡ್ತಾರೆ. ನಾವು ಇವತ್ತು ಅಂಕಿಅಂಶಗಳನ್ನ ಕೊಟ್ಟಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮುಖೇನ ಎಷ್ಟು ಬಂದಿದೆ? 4.27 ಲಕ್ಷ ಕೋಟಿಯಷ್ಟು ಕರ್ನಾಟಕಕ್ಕೆ ಬಂದಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದು ಕೂಡ ಅಷ್ಟೇ ಸತ್ಯ. ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಎಸ್ ಸರ್, ಥ್ಯಾಂಕ್ ಯು.